ಯಾರ ಉಪಸ್ಥಿತಿಯಿಂದ ಈ ಸಭೆಗೊಂದು ಘನತೆಯು ನಮಗೊಂದು ಧನ್ಯತೆಯು ಪ್ರಾಪ್ತವಾಗಿದೆಯೋ ಅಂಥ ಪೂಜ್ಯ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರಲ್ಲಿ, ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಲ್ಲಿ ತಲೆಬಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ರಾಷ್ಟ್ರ ನಾಯಕರು ಮುತ್ಸದ್ದಿಗಳು ಆದ ಸನ್ಮಾನ್ಯ ಶ್ರೀ BL ಸಂತೋಷ್ ಜಿ ಅವರೇ, ಈ ದಿನ ಅಟಲ್ ಪುರಸ್ಕಾರಕ್ಕೆ ಭಾಜನರಾದ ಸನ್ಮಾನ್ಯ ಶ್ರೀ ಮದನ್ ಗೋಪಾಲ್ ಅವರೇ, ಪ್ರೊಫೆಸರ್ B ತಿಮ್ಮೇಗೌಡ್ರೆ, ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯ ನೇತಾರರಾದ ಸನ್ಮಾನ್ಯ ಶ್ರೀ CN ಅಶ್ವತ್ಥನಾರಾಯಣ ಅವರೇ, ಈಗಷ್ಟೇ ಮಾತಾಡಿ ಮುಗಿಸಿದ ಶ್ರೀ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಎಲ್ಲ ಹಿರಿಯರೇ, ಆತ್ಮೀಯರೇ, ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ಮಾತಾಡೋದಕ್ಕೆ ಬಹಳ ವಿಷಯಗಳೇನು ಉಳಿದಿಲ್ಲ. ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕುರಿತು ಒಂದಿಷ್ಟು ಮಾತಾಡಬೇಕು ಅಂತ ಅಂದುಕೊಂಡೆ, ಆದರೆ ನಾನು ಪುಸ್ತಕದ ಬದಲಾಗಿ ಇಲ್ಲಿರುವ ಪುಣ್ಯಾತ್ಮರು, ಅವರನ್ನು ನೋಡಿದವರು, ಅವರೊಂದಿಗೆ ಒಡನಾಡಿದವರು, ಅವರೊಂದಿಗೆ ಮಾತಾಡಿದವರು, ನೇರವಾಗಿ ಅವರ ಸಂಸರ್ಗ ಇದ್ದವರು. ಆದ್ರಿಂದ ನನ್ನ ಮಾತುಗಳು ಬೇಡ ಅಂತ ಅಂದುಕೊಂಡಿದ್ದೇನೆ. ಆದರೆ ನಾನು ಮಾತಾಡಬೇಕಾದ ಒಂದೆರಡು ಮಾತುಗಳಿಗೆ, ಹೆಚ್ಚು ಮಾತಾಡೋದಿಲ್ಲ. ಮೊದಲನೇದು ಒಂದು ಪ್ರಾರ್ಥನೆ. ಸನ್ಮಾನ್ಯ ದೇವೇಗೌಡರು ಇದೊಂದು ಕಾರ್ಯಕ್ರಮಕ್ಕಾಗಿ ಇಷ್ಟು ದೇಹಾಯಾಸದ ನಡುವೆಯೂ ದೆಹಲಿಯಿಂದ ಬಂದು ಇಷ್ಟೊತ್ತು ನಮ್ಮ ನಡುವೆ ಕೂತು ಇಷ್ಟೊತ್ತು ಮಾತಾಡಿದ್ದಾರೆ. ಅಂಥದೇ ಮಾತನ್ನ BS ಯಡಿಯೂರಪ್ಪನವ್ರಿಗೂ ಹೇಳಬಹುದು. ನಾವು ಕೇಳಬಹುದಾದಷ್ಟೇ, ನಿಮ್ಮ ಧೀಶಕ್ತಿಯ ಚೈತನ್ಯದ ಒಂದು ಅಂಶವನ್ನಾದರೂ ಕೊಟ್ಟರೆ ನಾವು ಇನ್ನೊಂದಷ್ಟು ದಿವಸ ಗಾಡಿ ಓಡಿಸ್ಕೊತೀವಿ. ಅವರ ಚೈತನ್ಯಕ್ಕೆ ಎಲ್ಲರೂ ಶಿರಬಾಗಬೇಕು. ವಾಜಪೇಯಿಯವರ ಜನ್ಮದಿನದ ನೆಪದಲ್ಲಿ ನಾವು ಸುಶಾಸನ ದಿನವನ್ನು ಆಚರಿಸ್ತೇವೆ. ಗುಡ್ ಗವರ್ನೆನ್ಸ್. ರಾಜಕಾರಣಿಗಳಾಗಿ ಮಾತಾಡುವವರು ಈಗ ಸುಶಾಸನ ಇದೆ ಅಂತ ಹೇಳ್ತಾರೆ. ಆದರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳೋದೇನೆಂದ್ರೆ, ಸುಶಾಸನ ಅನ್ನೋದು ಒಂದು ಆದರ್ಶ. ನಾವೆಲ್ಲರೂ ಆ ಕಡೆ ಹೋಗೋದಷ್ಟೇ. ಯಾವ ಆದರ್ಶವು ತದ್ವತ್ತಾಗಿ ಇರೋದಿಲ್ಲ ಜಗತ್ತಲ್ಲಿ. ರಾಮಕೃಷ್ಣ ಪರಮಹಂಸರೇ ಒಂದ್ಸಲ ಹೇಳ್ತಾರೆ, ಸತ್ಯ ಅನ್ನೋದು ಜಗತ್ತಲ್ಲಿ ಇರೋದಿಲ್ಲಪ್ಪ, ನಾವು ಆ ಕಡೆ ಹೋಗ್ಬೇಕು. ಅದೊಂದು ದೊಡ್ಡ ಆದರ್ಶ. ಅದು ಆದರ್ಶ ಅನ್ನುವ ಶಬ್ದದ ಅರ್ಥವೇ ಅದು ನೋಡಬಹುದಾದದ್ದಷ್ಟೇ, ಕೈಯಲ್ಲಿ ಮುಟ್ಟೋದಲ್ಲ, ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದು ನಾವು ಆ ಕಡೆ ಹೋಗ್ಬೇಕು ಅಂತ ಅದರ ಅರ್ಥ. ಇಂಗ್ಲಿಷ್ನಲ್ಲಿ ಐಡಿಯಲ್ ಅಂತಾರೆ. ಐಡಿಯಲ್ ಅಂದ್ರೆ ಅದು ಡಿರೈವ್ ಆಗಿದ್ದೆ ಐಡಿಯಾದಿಂದ. ಇಟ್ ಇಸ್ ಅನ್ ಐಡಿಯಾ, ಇಟ್ಸ್ ನಾಟ್ ಅನ್ ಆಕ್ಚುಯಲ್ ಫ್ಯಾಕ್ಟ್. ಅದು ಇರೋದಿಲ್ಲ, ಆ ಕಡೆ ಹೋಗ್ಬೇಕು ಅಂತ. ಅಂಥದ್ದೊಂದು ದಿಕ್ಕಿನ ಕಡೆಗೆ ಪಥದರ್ಶನ ಮಾಡಿಸಿದ ಮಹನೀಯರು ಅಟಲ್ ಬಿಹಾರಿ ವಾಜಪೇಯಿ. ಕೆಲವರನ್ನ ಮಾತ್ರ ರಾಷ್ಟ್ರ ತನ್ನ ಪಕ್ಷ ಪಂಥಗಳನ್ನ ಮೀರಿಯೂ ಈತ ಒಬ್ಬ ಮಹಾನ್ ದ್ರಷ್ಟಾರ, ಮಹಾ ದಾರ್ಶನಿಕ, ಮಹಾನ್ ನೇತಾರ ಅಂತ ಒಪ್ಪಿಕೊಳ್ಳುತ್ತೆ. ಅದನ್ನ ನಾವು ರಾಷ್ಟ್ರೀಯ ವಿವೇಕ ಅಂತ ಕರಿತೀವಿ, ನ್ಯಾಷನಲ್ ವಿಸ್ಡಮ್ ಅಂತ ಕರೀತಾರೆ. ಅಂಥದ್ದೊಂದು ನ್ಯಾಷನಲ್ ವಿಸ್ಡಮ್ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರ ನಾಯಕರು. ಬಿಜೆಪಿಯವರ ಪ್ರಕಾರ, JDS ಪ್ರಕಾರ, ಕಾಂಗ್ರೆಸ್ ಪ್ರಕಾರ ಅಂತಲ್ಲ. ಈ ರಾಷ್ಟ್ರೀಯ ವಿವೇಕ ಅಂಥವರನ್ನ ಇವರು ಈ ರಾಷ್ಟ್ರದ ನಾಯಕರು ಅಂತ ತೀರ್ಮಾನ ಮಾಡುತ್ತೆ. ಆದ್ರಿಂದ ಅವರ ಹೆಸರಿನಲ್ಲಿ ನಾವು ಸುಶಾಸನವನ್ನ ಆಚರಿಸುವುದು, ಮತ್ತೆ ಮತ್ತೆ ಅದರ ಬಗ್ಗೆ ಮಾತಾಡೋದು ಅಪೇಕ್ಷಣೀಯ. ಮಾತಾಡಬೇಕು ನಾವು. ನಾನು ಏನು ಭಾವಿಸಿದ್ದೇನೆ ಅಂದ್ರೆ, ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದಾರೆ, ನನಗೆ ಬಹಳ ಪ್ರಿಯವಾದ ಮಾತು, ಬಹಳ ಇಷ್ಟವಾದ ಮಾತು. ವಾಜಪೇಯಿಯವರು ರಾಜಕಾರಣಿ ಹೇಗೋ ಹಾಗೆ ಕವಿ ಕೂಡ. ಕವಿ ಆದವನಿಗೆ ಬಹಳ ಮುಖ್ಯವಾದ ಗುಣ
ಅವನಿಗೊಂದು ಲಿಟರರಿ ಸೆನ್ಸಿಬಿಲಿಟಿ ಇರಬೇಕು, ಸಂವೇದನೆಗಳಿರಬೇಕು ಅಂತಾರೆ. ಸಂವೇದನೆ ಅಂದ್ರೆ ಏನಂದ್ರೆ ಹೊರಗೆ ಆಗುವ ಸಂಗತಿ ಹೊರಗಿನದ್ದು ಮಾತ್ರ ಅಲ್ಲ, ಅದನ್ನು ನಾನು ಒಳಗೂ ತಗೊಂಡಾಗ ನನ್ನ ಸಂವೇದನೆ ಆಗುತ್ತೆ. ಯಾರಿಗೋ ನೋವು, ಯಾರಿಗೋ ಕಷ್ಟ, ಯಾರಿಗೋ ತೊಂದರೆ, ಅವ್ರದ್ದು ಬಿಡು ನನಗೇನಂತೆ ಅಂದ್ರೆ ಅದು ಸಂವೇದನೆ ಅಲ್ಲ. ಎಲ್ಲಿಯೋ ನೋವು, ಎಲ್ಲಿಯೋ ತೊಂದರೆ, ಎಲ್ಲಿಯೋ ಸಮಸ್ಯೆ ಅಂದ್ರೆ ಅದು ನನ್ನ ಸಮಸ್ಯೆಯು ನನ್ನ ತೊಂದರೆಯೂ ಹೌದು ಅಂದ್ರೆ ಈ ಸೆನ್ಸಿಬಲ್, ಈ ಸೆನ್ಸೇಷನಲ್ ಅಂತ. ಪ್ರಧಾನಿಯವರು ಅಟಲ್ ಬಿಹಾರಿ ವಾಜಪೇಯಿಯವರು ಅವರು ಆವಾಗ ಹೇಳಿದ ಮಾತು, ನಾನು ಕವಿಯಾದದ್ದರಿಂದ ನಾನೊಂದು ಸೂಕ್ಷ್ಮತೆಯನ್ನು ಬೆಳೆಸಿಕೊಂಡಿದ್ದೇನೆ. ಆ ಸೂಕ್ಷ್ಮತೆಯು ನನ್ನನ್ನು ಮಾನವೀಯಗೊಳಿಸಿದೆ ಮತ್ತು ಇಂಥದ್ದೊಂದು ಮಾನವೀಯತೆ ಇರುವುದರಿಂದಲೇ, ಇಂಥದ್ದೊಂದು ಸೂಕ್ಷ್ಮತೆ ಇರುವುದರಿಂದಲೇ ರಾಜಕೀಯದ ಏಳು ಬೀಳುಗಳಲ್ಲಿಯೂ ಕೂಡ ನಾನು ಸ್ಥಿತಪ್ರಜ್ಞನಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಿದೆ. ಎಕ್ಸಲೆಂಟ್ ಸ್ಟೇಟ್ಮೆಂಟ್. ಎಲ್ಲ ರಾಜಕಾರಣಿಗಳಿಗೂ ನೀತಿಬೋಧಕವಾದ ಸ್ಟೇಟ್ಮೆಂಟ್. ನಾವು ಎಲ್ಲಿಯಾದ್ರೂ ಇರಲಿ, ಯಾವುದಾದ್ರೂ ಪಕ್ಷದಲ್ಲಿರಲಿ, ಯಾವ ಫಿಲಾಸಫಿ ಆದ್ರೂ ಮಾಡಲಿ, ನಮಗೆ ಯಾವುದೋ ಶ್ರಮ, ಅವ್ರು ಯಾರದೋ ಕಷ್ಟ ಅವ್ರದ್ದು ಬಿಡು ಅಂತ ಅಂದ್ಕೊಳ್ಳೋದು ನಮ್ದು ಅಂತ ಅಂದ್ಕೊಂಡಾಗ ಬೇರೆಯವರ ಕಷ್ಟವನ್ನ, ಇಫ್ ಯು ಕ್ಯಾನ್ ಸಫರ್ ಅದರ್ಸ್ ಪೇನ್, ಬೇರೆಯವರ ನೋವನ್ನು ನಾವು ಸಫರ್ ಮಾಡಿದಾಗ ನಾವು ಹೆಚ್ಚು ಮಾನವೀಯವಾಗ್ತೀವಿ. ಅದಕ್ಕೊಂದು ದೊಡ್ಡ ಆದರ್ಶ ಅಟಲ್ ಬಿಹಾರಿ ವಾಜಪೇಯಿ. ನಾನು ಓದಿ ಕಂಡುಕೊಂಡಿದ್ದು ಅವರನ್ನ. ಬಂಧುಗಳೇ, ನಾನು ಇವತ್ತು ಬೆಳಗ್ಗೆನೂ ಒಂದು ಕತೆ ಹೇಳಿದೆ. ಆ ಕತೆ ಮತ್ತೆ ಹೇಳ್ತೀನಿ. ಅಶ್ವತ್ಥನಾರಾಯಣ ಅವ್ರು ಮಾತ್ರ 2 ಸಲ ಕೇಳ್ದಂಗೆ ಆಗುತ್ತದೆ. ಅದು ನನಗೆ ಬಹಳ ಇಷ್ಟವಾದ ಕತೆ. ಅದು ಈಗ ಇವತ್ತಷ್ಟೇ ಹೊಳೆದದ್ದು ನನಗೆ. ನಮ್ಮ ಮೈಸೂರು ದಸರಾದಲ್ಲಿ ಕುದುರೆಗಳನ್ನ ಹಾರಿಸ್ತಾರೆ, ಅದಕ್ಕೆ ಶೋ ಜಂಪಿಂಗ್ ಅಂತ ಕರೀತಾರೆ. ನನಗೆ ಅದರಲ್ಲಿ ಬಹಳ ದೊಡ್ಡ ಅಚ್ಚರಿ ಏನು ಅಂದ್ರೆ, ಸುಮ್ಮನೆ ನೋಡೋರ್ಗೆ ಏನೋ ಆಶ್ಚರ್ಯ ಅಂತ ಅನ್ಸೋದಿಲ್ಲ. ನನಗೆ ಅಚ್ಚರಿ ಏನು ಅಂದ್ರೆ, ಕುದುರೆ ಮತ್ತು ಕುದುರೆಯ ಸವಾರ ಏಕಕಾಲದಲ್ಲಿ ತಾವು ನೆಗಿಬೇಕು ಅಂತ ತೀರ್ಮಾನ ಮಾಡಬೇಕು. ಬರೀ ಕುದುರೆ ತೀರ್ಮಾನ ಮಾಡಿದ್ರು ಆಗಲ್ಲ, ಸವಾರ ತೀರ್ಮಾನ ಮಾಡಿದ್ರು ಆಗಲ್ಲ. ಕುದುರೆ ಮತ್ತು ಸವಾರ ಇವರಿಬ್ಬರ ಮನಸ್ಸು ಒಂದಾಗಬೇಕು. ನೀವು ಅದನ್ನ ನೋಡಿ ಇನ್ನೊಂದ್ಸಲ, ಕುದುರೆ ಮತ್ತು ಸವಾರ ಇಬ್ಬರ ಮನಸ್ಸು ಒಂದಾದಾಗ ಶೋ ಜಂಪಿಂಗ್ ಸಕ್ಸಸ್ ಆಗುತ್ತೆ. ನಾನು ಆ ರಾಹುತನನ್ನು ಕೇಳಿದೆ. ಅವರು ಬಹಳ ದೊಡ್ಡ ಆಫೀಸರ್, SP ಗ್ರೇಡ್ ಆಫೀಸರ್ ಅವರು. ಅವ್ರನ್ನ ಕೇಳಿದೆ, ಯಾವಾಗ ಇದು ಸಾಧ್ಯ ಆಗುತ್ತೆ? ಕುದುರೆ ಮತ್ತು ನೀವು ಏಕಕಾಲದಲ್ಲಿ ಒಂದನ್ನೇ ಯೋಚನೆ ಮಾಡೋದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ಅವ್ರು ಹೇಳ್ತಾರೆ, ಕುದುರೆಯ ಆತ್ಮ ಮತ್ತು ನನ್ನ ಆತ್ಮ ಯಾವಾಗ ಒಂದಾಗ್ತಾವೋ ಆವಾಗ ಮಾತ್ರ ಸಾಧ್ಯ. ಇದು ಒಂದಾಗೋದು ಹೇಗೆ ಅಂದ್ರೆ, ನಾನು ಕೋಪಗೊಂಡಿದ್ರೆ ನನ್ನ ಕುದುರೆ ಗೊತ್ತಾಗುತ್ತೆ, ನಾನು ಕುದುರೆ ಸಿಟ್ಟು ಬಂದಿದ್ರೆ ನನಗೆ ಅರ್ಥ ಆಗುತ್ತೆ, ನಾನು ಸಂತೋಷವಾಗಿದ್ರೆ ನನ್ನ ಕುದುರೆ ಅದನ್ನು ಫೀಲ್ ಮಾಡುತ್ತೆ, ನನ್ನ ಕುದುರೆ ಫೀಲ್ ಮಾಡಿದ್ರೆ ನಾನು ಅದನ್ನು ಫೀಲ್ ಮಾಡ್ತೇನೆ. ಆವಾಗ ನನ್ನ ಮನಸ್ಸು ಆ ಮನಸ್ಸು ಒಂದಾಗುತ್ತೆ, ಆವಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇದನ್ನು ಆತ್ಮಿಕ ಸಂಬಂಧ ಅಂತಾರೆ. ನಾನು ಯಾಕೆ ಇದನ್ನು ಹೋಲಿಸ್ತೇನೆ ಅಂದ್ರೆ, ಈ ಕುದುರೆ ಅನ್ನೋದು ಈ ದೇಶದ ಆಡಳಿತ ಯಂತ್ರ. ರಾಹುತ ಅನ್ನೋರು ಪ್ರಧಾನಿಯೋ ಮುಖ್ಯಮಂತ್ರಿಯೋ ಯಾರೋ. ಈ ಆಡಳಿತ ಯಂತ್ರ ಮತ್ತು ಈ ರಾಹುತ ಇವರಿಬ್ಬರ ಮನಸ್ಸುಗಳು ಒಂದಾದಾಗ ಮಾತ್ರ ಜಂಪಿಂಗ್ ಸಾಧ್ಯ, ಇಲ್ಲರಾಗಲ್ಲ. ಇಡೀ ದೇಶದ ಜನರ ಮನಸ್ಸಿದೆಯಲ್ಲ, ಆ ಇಡೀ ದೇಶದ ಜನರ ಮನಸ್ಸು ಮತ್ತು ನೇತಾರರ ಮನಸ್ಸು ಒಂದಾದ್ರೆ, ಅಲ್ಲೊಂದು ಆತ್ಮಿಕವಾದ ಭಾವ ಬೆಳೆದ್ರೆ, ಆವಾಗ ಅವರು ಬಹಳ ದೊಡ್ಡ ನೇತಾರರಾಗಿ ಹೊರಹೊಮ್ಮುತ್ತಾರೆ. ಇಲ್ಲಿರುವ ಎಲ್ಲ ಮಹನೀಯರು, ನನ್ನ ಮಾತು ಬಹಳ ದೊಡ್ಡ ಮಾತು, ನನ್ನ ವಯಸ್ಸಿಗೆ ಅನಿಸಿದ್ರೆ ಕ್ಷಮಿಸಿ. ಇಲ್ಲಿರುವ ಎಲ್ಲರ ಜೊತೆಯೂ ಭಿನ್ನಾಭಿಪ್ರಾಯಗಳಿರುವ ನಾಯಕರಿದ್ದಾರಲ್ವ ಈ ದೇಶದಲ್ಲಿ, ಎಲ್ಲರನ್ನೂ ಒಪ್ಪದೇ ಇರೋದಾರೆ. ಆದ್ರೂ ಇವರೆಲ್ಲ ದೊಡ್ಡವರು ಅಂತಾರಲ್ಲ. ಒಪ್ಪದೇ ಇರೋದು ಬೇರೆ, ಚರ್ಚೆ ಮಾಡೋದು ಬೇರೆ. ಆದ್ರೆ ಇವರೆಲ್ಲ ದೊಡ್ಡವರು ಅಂತ ಒಪ್ಪಿಕೊಳ್ಳುವ ವಿವೇಕವೇ ಬೇರೆ. ದೇವೇಗೌಡರನ್ನು ಒಪ್ಪದೇ ಇರೋ ನಾವು ರಾಜಕಾರಣಿಗಳಿದ್ದಾರಲ್ವಾ. ಆದ್ರೆ ದೇವೇಗೌಡರು ದೊಡ್ಡವರು ಅನ್ನೋದನ್ನ ಯಾರು ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ. ಅವರು ಈ ದೇಶದ ಬಹಳ ದೊಡ್ಡ ರಾಜಕಾರಣಿ ಅನ್ನೋದನ್ನ, ಬಹಳ ದೊಡ್ಡ ಮುತ್ಸದ್ದಿ ಅಂತ ಯಾರಾದ್ರೂ ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ. ಯಡಿಯೂರಪ್ಪನವ್ರನ್ನ ಈ ರಾಜ್ಯದ ಬಹಳ ದೊಡ್ಡ ಮುತ್ಸದ್ದಿ ಅನ್ನೋದನ್ನ ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ. ಆದ್ರಿಂದ ಅಭಿಪ್ರಾಯಗಳು ಬೇರೆ. ಪ್ರಜಾತಾಂತ್ರಿಕ ವ್ಯವಸ್ಥೆ ಬೆಳೆಯಬೇಕಾದದ್ದೇ ಹೀಗೆ. ಅಭಿಪ್ರಾಯಗಳ ಭೇದ ಇರುತ್ತೆ, ಆದ್ರೆ ಈ ಅಭಿಪ್ರಾಯಗಳ ಭೇದದ ನಡುವೆ ಕೂಡ ಒಬ್ಬೊಬ್ರು ನಮ್ಮ ಕಣ್ಣಿಗೆ ಹಿಮಾಲಯದ ಹಾಗೆ ಕಾಣಿಸ್ತಾರೆ. ಅಂತ ಮಹಾನುಭಾವರವರು
ಅಂಥವರನ್ನ ಮತ್ತೆ ನೆನಪಿಸಿಕೊಳ್ಳೋದು ನಮಗೊಂದು ಧನ್ಯತೆಯ ಕೆಲಸ. ಕೆಂಪೇಗೌಡ ಜನಪರ ವೇದಿಕೆ ಈ ಅಟಲ್ಜಿ ಪುರಸ್ಕಾರವನ್ನು ಯಾರಿಗೆ ಕೊಡಬೇಕು ಅಂತ ಸಾಕಷ್ಟು ದೀರ್ಘವಾಗಿ ಆಳವಾಗಿ ಯೋಚನೆ ಮಾಡಿದೆ. ಅಶ್ವಥ್ ನಾರಾಯಣ ಅವರನ್ನ ಕುರಿತು ಪೂಜ್ಯ ದೇವೇಗೌಡರು ಇದನ್ನು ಹೇಳಿದರು. ಅಶ್ವಥ್ ನಾರಾಯಣ್ ಹಠ ಹಿಡಿದ್ಬಿಟ್ಟಪ್ಪ ನಾನು ಬಂದಿದ್ದೀನಿ ಅಂತ. ಹಠ ಹಿಡಿದಿದ್ದು ಯಾಕೆ ಅಂದ್ರೆ ಮೊದಲು ಈ ಪ್ರಶಸ್ತಿ ಆರಂಭ ಆಗ್ತಾ ಇದೆ, ಆದ್ರಿಂದ ಯಾರಾದ್ರೂ ದೊಡ್ಡವರು ಕೊಟ್ಬಿಟ್ರೆ ಪ್ರಶಸ್ತಿಯ ಗೌರವ ಜಾಸ್ತಿ ಆಗ್ಬಿಡುತ್ತೆ, ಆಮೇಲೆ ತಗೊಳ್ಳೋರ ಗೌರವನೂ ಜಾಸ್ತಿ ಆಗುತ್ತೆ. ಇನ್ ಮುಂದಕ್ಕೆ ಯಾರ್ಯಾರು ಕೊಡ್ತಾ ಹೋಗ್ತೀವಿ ಅವರೆಲ್ಲರ ಗೌರವನೂ ಜಾಸ್ತಿ ಆಗುತ್ತೆ. ಈ ನಮ್ಮಲ್ಲಿ ಒಂದು ಜಲಚಿಹ್ನೆ ಅಂತ ಒಂದು ಕಲ್ಪನೆ ಇದೆ. ನೀರು ಹೋದಾಗ ಅಲ್ಲಿ ನಿಂತ್ಕೊಂಡ್ರೆ ಅದು ಕೆಳಕ್ಕಿದಾಗ ಗುರು ಸಂಖ್ಯೆ ಕಾಣಿಸ್ತಾ ಇದೆ. ಇನ್ನು ಮುಂದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಸಲ ನಾವು ಪ್ರಶಸ್ತಿ ಕೊಟ್ಟರು ಇದು ಹಿಂದೆ ದೇವೇಗೌಡರಿಗೆ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದ ಪ್ರಶಸ್ತಿ ಅನ್ನೋ ಜಲಚಿಹ್ನೆ ಇರುತ್ತೆ. ಆ ಜಲಚಿಹ್ನೆ ನಿರ್ಮಾಣ ಮಾಡೋದಕ್ಕಾಗಿ ಆ ಪುಣ್ಯಾತ್ಮರನ್ನು ಕರೆದಿದ್ದೇವೆ. ಆ ಮಹನೀಯರು ಬಂದು ಇದನ್ನು ಸ್ವೀಕರಿಸಿ, ನಾನು ಹೇಳಿದೆ, ನಮಗೂ ಒಂದು ಧನ್ಯತೆಯನ್ನ ಮತ್ತು ಈ ಸಭೆಗೂ ಒಂದು ಘನತೆಯನ್ನು ಉಂಟು ಮಾಡಿದ್ದಾರೆ. ಬಂಧುಗಳೇ, ಅಟಲ್ಜಿಯವರು ಪಕ್ಷ ಪಂಥಗಳನ್ನು ಮೀರಿದ ನಾಯಕ. ಅದರಿಂದಾನೇ ನೆಹರು ಅವರು ಅವರನ್ನ ಹಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಮೆಟೀರಿಯಲ್ ಅಂತ ಕ್ರಿಶ್ಚೇವ್ ಅವರಿಗೆ ಹೇಳ್ತಾರೆ. ಅಂದ್ರೆ ದೇಶಾವರಿ ಮಾತಲ್ಲ, ಅದು ದೇಶಾವರಿಗೆ ಹೇಳಿದ್ದಲ್ಲ. ಸುಮ್ಮನೆ ಯಾರು ಸಿಕ್ಕಿದ್ರೆ ನಾಳೆ ಮುಖ್ಯಮಂತ್ರಿ ಆಗ್ತಾರಪ್ಪ ಇವರು ಅಂತ ನಮ್ಮವರೆಲ್ಲ ಮಾತಾಡ್ತಾರಲ್ಲ, ಪಾಲಿಟಿಷಿಯನ್ಸ್ ಹಂಗೆ ಮಾತಾಡಿದ್ದಲ್ಲ, ಯಾರಿಗೋ ಹೇಳಿದ್ದಲ್ಲ, ಪಕ್ಕದಲ್ಲಿದ್ದವ್ರಿಗೆ ಹೇಳಿದ್ದಲ್ಲ, ಹೇಳಿದ್ದು ಕ್ರಿಶ್ಚೇವ್ಗೆ. ಹೇಳುವಾಗ ಹಿ ಸ್ಪೋಕ್ ವಿತ್ ರೆಸ್ಪಾನ್ಸಿಬಿಲಿಟಿ, ಎಲ್ಲ ಜವಾಬ್ದಾರಿಯಿಂದ ಹೇಳ್ತಾರೆ. ಹಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಮೆಟೀರಿಯಲ್. ಯಾಕಂದ್ರೆ ಅಂಥದ್ದೊಂದು ಘನತೆ, ಅಂಥದ್ದೊಂದು ಅಧ್ಯಯನ, ಅಂಥದ್ದೊಂದು ಶಿಸ್ತು, ಅಂಥದ್ದೊಂದು ಬದುಕಿನ ವಿವೇಕ ಈ ಮಹಾನ್ ವ್ಯಕ್ತಿಯಲ್ಲಿದೆ ಅನ್ನೋದನ್ನ ಅವ್ರು ಗುರುತಿಸಿದ್ರು ಅನ್ನೋ ಕಾರಣಕ್ಕೆ ನನಗೆ ಅವರು ದೊಡ್ಡವರಾಗಿ ಕಾಣಿಸ್ತಾರೆ. ದೊಡ್ಡವರು ಅನ್ನೋದು ಕೂಡ ದೊಡ್ಡ ಮಾತೇ ಅಲ್ಲ. ಅದರಿಂದ ಬಹಳ ದೊಡ್ಡವರ ಮಾತುಗಳನ್ನ ಆಡ್ತಾ 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 ನಾವು ದೊಡ್ಡವರಾಗಬೇಕು. ನಮ್ಮ ಮನಸ್ಸಿನ ಕ್ಷುದ್ರತೆಗಳನ್ನು ಕಳ್ಕೋಬೇಕು. ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆ ಕೆಲಸವೂ ಅದೇ. ಅಶ್ವಥ್ ನಾರಾಯಣ ಅವರು ಇದನ್ನು ಸ್ಥಾಪನೆ ಮಾಡುವ ಆರಂಭದಲ್ಲಿಯೇ ಯೋಚನೆ ಮಾಡಿದ್ದು, ಈ ವೇದಿಕೆ ನಮಗಿರುವ ಪಕ್ಷದ ಮಿತಿಯನ್ನು ಒಂಚೂರು ಮೀರಬೇಕದು ಅಂತ. ಕೆಂಪೇಗೌಡರು ಅಂದ್ರೆ ಒಕ್ಕಲಿಗರ ನಾಯಕ, ಎಲ್ಲ ಒಕ್ಕಲಿಗರೆಲ್ಲ ಸೇರ್ಕೊಂಡು ಕೆಂಪೇಗೌಡರನ್ನ ಜೈ ಅನ್ನೋದು, ಹಂಗೆ ನಿಂತೋಗ್ಬಿಡ್ಬಾರ್ದು. ಬಹಳ ದೊಡ್ಡವರು ಇವೆಲ್ಲವನ್ನು ಮೀರಿ ದೊಡ್ಡವರಾಗಿರ್ತಾರೆ. ನಾವು ಹಿಂದೆ ನಿಂತೋರ್ಬೇಕಾದ್ರೆ ನಮ್ಮ ಜಾತಿ, ನಮ್ಮ ಮತ, ನಮ್ಮ ಪಂಥ, ನಮ್ಮ ಪಾರ್ಟಿ ಅಂತ ಅಂದ್ಕೊಳ್ಳೋಣ, ಆದ್ರೆ ಅವ್ರು ಮೀರಿರ್ತಾರೆ. ಅವ್ರು ಹಾಗೆ ಮೀರಿದ್ರಿಂದಾನೇ ದೊಡ್ಡವರಾಗಿರ್ತಾರೆ. ಆದ್ರಿಂದ ಕೆಂಪೇಗೌಡರನ್ನ ಸಾಧ್ಯವಾದ ಇಡೀ ದೇಶಕ್ಕೆ, ಸಾಧ್ಯವಾದ ಇಡೀ ವಿಶ್ವಕ್ಕೆ ಒಬ್ಬ ಮಹಾನ್ ನಾಯಕ ಅಂತ ನಾವು ಶೋಕೇಸ್ ಮಾಡಬೇಕು, ನಾವು ಎತ್ತಿ ಹಿಡಿಬೇಕು, ಆ ಕೆಲಸ ಮಾಡಬೇಕು ಅನ್ನೋದು ಅಶ್ವಥ್ ನಾರಾಯಣ ಅವರ ಆಸೆ. ನಾನು ಮಾನ್ಯ ಸಂತೋಷ್ ಜಿ ಅವರಲ್ಲಿ ಹೇಳ್ತಿದ್ದೆ, ಕೆಂಪೇಗೌಡರ 5 ಪಾಯಿಂಟ್ಸ್ ಫಾರ್ಮುಲಾ ಟು ಬಿಲ್ಡ್ ಅ ಸಿಟಿ, ಒಂದು ಹೊಸ ನಗರ ಕಟ್ಟೋದಕ್ಕೆ 5 ಪಾಯಿಂಟ್ ಫಾರ್ಮುಲಾ. ಎಷ್ಟು ಚೆನ್ನಾಗಿದೆ ಅದು ಅಂದ್ರೆ, ಕೋಟೆ, ಪೇಟೆ, ಗುಡಿ, ಕೆರೆ, ಉದ್ಯಾನ. ಒಂದು ಒಳ್ಳೆ ಸಿಟಿ ಆಗ್ಬೇಕಾದ್ರೆ ಕೋಟೆ, ಪೇಟೆ, ಗುಡಿ, ಕೆರೆ, ಉದ್ಯಾನ ಇವಿಷ್ಟಿರ್ಬೇಕು ಅಂತ. ಕೋಟೆ ಸಾಮ್ರಾಜ್ಯದ ಭದ್ರತೆಗೆ, ಪೇಟೆ ಫಾರ್ ಕಮರ್ಷಿಯಲ್ ಪರ್ಪಸಸ್, ವಾಣಿಜ್ಯಕ್ಕೆ, ಗುಡಿ ಧಾರ್ಮಿಕತೆಗೆ, ಕೆರೆ ನೀರಾವರಿಗೆ, ಉದ್ಯಾನ ಸೌಂದರ್ಯಕ್ಕೆ. ಹೇಳಿ ಇದರಿಂದ ಆಚೆಗೆ ಇನ್ನೇನ್ಬೇಕು? ಎಂತ ದ್ರಷ್ಟಾನ. ಒಂದು ಒಳ್ಳೆ ನಗರ ಆಗಬೇಕು ಅಂದ್ರೆ ಕೋಟೆ, ಪೇಟೆ, ಗುಡಿ, ಕೆರೆ, ಉದ್ಯಾನ ಇರಬೇಕು. ಆ ಕಾಲದಲ್ಲಿ ಇಂಥದ್ದೊಂದು ಸೂತ್ರ ಕೊಟ್ಟಂತಹ ಅದ್ಭುತವಾದ ದಾರ್ಶನಿಕ ಕೆಂಪೇಗೌಡ. ಸುಲಭವಾಗಿ ಕಟ್ಟಿದ ಊರಲ್ಲ ಇದು. ಬಹಳ ಅವಮಾನಗಳನ್ನ ಅನುಭವಿಸಿ, ತಾನೇ ಸೆರೆಯನ್ನು ಅನುಭವಿಸಿ, ತಾನೇ ಕಷ್ಟ ಅನುಭವಿಸಿ, ಬೇರೆಯವರಿಂದ, ಶತ್ರುಗಳಿಂದ ಬೇಕಾದಷ್ಟು ಉಪಟಳಗಳನ್ನು ಅನುಭವಿಸಿ ಕಟ್ಟಿದಂಥ ಊರು ಇದು. ಆದರೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದು ಯಾವತ್ತೂ ವ್ಯರ್ಥವಾಗೋದಿಲ್ಲ. ಇವತ್ತು ಈ ಇಡೀ ವಿಶ್ವಕ್ಕೆ ಕಣ್ಣಾದಂಥ ಊರು ಕೆಂಪೇಗೌಡರು ಕಟ್ಟಿದ ಊರು.